ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. In yesterday's class we completed the chapter Human Health and Diseases. Human Health ಮತ್ತು ಡಿಸೀಸ್ ಅನ್ನುವಂಥ ಚಾಪ್ಟರ್ನ ನಿನ್ನೆಯ ಒಂದು ತರಗತಿಯಲ್ಲಿ ನಾವು ಕಂಪ್ಲೀಟ್ ಮಾಡಿದ್ವಿ. ಏನೇನು ಬರ್ತಕ್ಕಂಥ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವ್ಯಾವ್ದು ಬರ್ಬೋದು ಫಾರ್ 1 mark, 2 mark, 3 marks and 5 marks. So we discussed in yesterday's class. In today's class we start with a new chapter, that is microbes in human welfare. ಇವತ್ತು ನಾವು ಹೊಸ ಚಾಪ್ಟರ್ನ ಪ್ರಾರಂಭ ಮಾಡೋಣ. ಅದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಏನು ಮೈಕ್ರೋಬ್ಸ್ ಇದೆ? ಸೂಕ್ಷ್ಮ ಜೀವಿಗಳು ಹೇಗೆ ಮಾನವನ ಒಂದು ದಿನನಿತ್ಯದ ದೈನಂದಿನ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿದೆ ಅನ್ನುವಂತಹ ಒಂದು ಚಾಪ್ಟರ್ ಅನ್ನು ನಾವು ಸ್ಟಡಿ ಮಾಡಬೇಕಾಗಿದೆ. Microbes. First, we define microbes. Microbes. Have you heard the word microbes? You know that. Microbes. Microbes nothing but microorganisms like bacteria, fungi, viruses, etc. ಇವನ್ನ ಸೂಕ್ಷ್ಮ ಜೀವಿಗಳು ಅಂತ ಕರೀತೇವೆ. ಈ ವರ್ಡನ್ನು ನೀವು ಕೇಳಿದ್ದೀರಾ? You heard that word microbes. ಈ ಮೈಕ್ರೋಬ್ಸ್ ಅನ್ನೋದಕ್ಕೆ ನಾವು ಎಸ್ಪೆಷಲಿ ಸೇರಿಸುವಂತಹ ಆರ್ಗ್ಯಾನಿಸಮ್ಸ್ ಯಾವುದು ಅಂದಾಗ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ. ಜೊತೆಗೆ ನಾವು ವೈರಸಸ್ ಅನ್ನು ಸೇರಿಸ್ತೇವೆ, ಹಾಗೆ ಪ್ರೋಟೋಜೋವನ್ ಗ್ರೂಪ್ ಅನ್ನು ಕೂಡ ನಾವು ಸೇರಿಸ್ತೀವಿ. ಬಟ್ ಮೇಯ್ನ್ ಆಗಿ ಹ್ಯೂಮನ್ ವೆಲ್ಫೇರಿಗೆ ಬಂದಾಗ ಮಾನವನ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವನಿಗೆ ಏನಿದೆ ಒಂದು ಯೂಸ್ಫುಲ್ ಆಗಿ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥದ್ದು ಯಾವುದು ಅಂದಾಗ ಆ ಒಂದು ಆಸ್ಪೆಕ್ಟ್ ಅಲ್ಲಿ ಮೈಕ್ರೋಬ್ಸ್ ಅಲ್ಲಿ ನಾವು ಬ್ಯಾಕ್ಟೀರಿಯಾ ಮತ್ತೆ ಫಂಗೈಯನ್ನ ಮೇನ್ ಆಗಿ ಕನ್ಸಿಡರ್ ಮಾಡ್ತೇವೆ. ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಸೊ ದೀಸ್ ಟು ಟುಗೆದರ್ ಕಾಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್. ಇನ್ ಹ್ಯೂಮನ್ ಬೀಯಿಂಗ್ಸ್, in the daily activities of human, different kinds of microbes involved. That means their participation in human welfare or towards human welfare. ಭಾಗಿಯಾಗತ್ವೆ ಅದು ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ಅಥವಾ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗುತ್ತೆ, ಇನ್ವಾಲ್ವ್ ಆಗ್ತದೆ ಮೈಕ್ರೋಬ್ಸ್. ಮೈಕ್ರೋಬ್ಸ್ ಎಸ್ಪೆಷಲಿ ಬ್ಯಾಕ್ಟೀರಿಯಾ ಅಂಡ್ ಫಂಗೈ ಇನ್ವಾಲ್ವ್ಡ್ ಇನ್ ಮೆನಿ ಟೈಪ್ಸ್ ಆಫ್ ಮೆಟಬಾಲಿಕ್ ಆಕ್ಟಿವಿಟೀಸ್ ಇನ್ ಹ್ಯೂಮನ್ ವೆಲ್ಫೇರ್. ದಟ್ ಮೀನ್ಸ್ in the food items or in some industrial products or manufacturing of some antibiotics, like that. ಹೀಗೆ ಯಾವ್ಯಾವ ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಮೈಕ್ರೋಬ್ಸ್ ಅಂದಾಗ ಆಹಾರ ತಯಾರಿಕೆಯಲ್ಲಿ ಇರಬಹುದು, ಅಥವಾ ಯಾವುದಾದ್ರೂ ಪ್ರಾಡಕ್ಟ್ಸ್ನ ತಯಾರಿಕೆಯಲ್ಲಿ ಕೈಗಾರಿಕಾ ಮಟ್ಟದಲ್ಲಿರಬಹುದು, ಅಥವಾ ಆಂಟಿಬಯೋಟಿಕ್ಸ್ ತಯಾರಿಕೆಯಲ್ಲಿ ಇರ್ಬೋದು. ಈ ಎಲ್ಲ ರೀತಿಯಲ್ಲೂ ಕೂಡ ಬೇರೆ ಬೇರೆ ಫೀಲ್ಡಲ್ಲೂ ಕೂಡ ಮೈಕ್ರೋಬ್ಸ್ ಏನಿದೆ. ದೆನ್ ಆಲ್ಸೋ ಇಂಪಾರ್ಟೆಂಟ್ ಸೀವೇಜ್ ವಾಟರ್ ಟ್ರೀಟ್ಮೆಂಟ್, ಕೊಳಚೆ ನೀರನ್ನು ಸಂಸ್ಕರಿಸ್ತಕ್ಕಂತಹ ವಿಧಾನದಲ್ಲೂ ಕೂಡ ದೇ ಪ್ಲೇ ಮ್ಯಾನ್ ರೋಲ್. ತುಂಬ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಮೈಕ್ರೋಬ್ಸ್. ಹೀಗೆ ಹಲವಾರು ರೀತಿಯಲ್ಲಿ ಈ ಮೈಕ್ರೋಬ್ಸ್ ಅಂತಕ್ಕಂಥದ್ದು ಏನಿದೆ ಇನ್ವಾಲ್ವ್ ಆಗಿದೆ ಹ್ಯೂಮನ್ ಆಕ್ಟಿವಿಟೀಸ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಫಾರ್ ದಿ ಫುಡ್ ಆಸ್ಪೆಕ್ಟ್,
ಈಗ ನಾವು ಏನು ದಿನನಿತ್ಯವನ್ನು ಬಳಸ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗಿದೆ ಅನ್ನೋದಕ್ಕೆ ಉದಾಹರಣೆ ನೋಡೋಣ. ಫಾರ್ ಎಕ್ಸಾಂಪಲ್, ಯು ನೋ ದಟ್ ಕರ್ಡ್ ಫ್ರಮ್ ದಿ ಮಿಲ್ಕ್, ಮೊಸರು ಅಂತ ಹೇಳ್ತೀರಲ್ಲ, ಕರ್ಡ್ ಫ್ರಮ್ ದಿ ಮಿಲ್ಕ್, ಹಾಲಿನಿಂದ ಮೊಸರು. ನಾವು ಕನ್ನಡದಲ್ಲಿ ಹೇಳುವಾಗ ಏನಾಗುತ್ತೆ, ನೀವು ಹಾಲಿಗೆ ಒಂದು ಡ್ರಾಪ್ ಮೊಸರನ್ನ ಹಾಕಿದ್ರೆ ಅಥವಾ ಬಟರ್ ಮಿಲ್ಕ್ ಮಜ್ಜಿಗೆಯನ್ನು ಹಾಕಿದ್ರೆ ಕೆಲವೇ ಗಂಟೆಗಳಲ್ಲಿ ಏನಾಗ್ತದೆ, ಅದು ಗಟ್ಟಿಯಾಗಿ ಹುಳಿಯಾಗಿ ಮೊಸರಾಗ್ತದೆ. ಅಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ. ಆ ಕೆಮಿಕಲ್ ರಿಯಾಕ್ಷನ್, ದಟ್ ಕೆಮಿಕಲ್ ರಿಯಾಕ್ಷನ್ catalyzed by a bacterium, one of the kind of bacterium that is called lactobacillus bacteria. Lactobacillus bacteria. Now last year first PUC ನಲ್ಲಿ ಏನು Monera, the kingdom Monera includes different kinds of bacteria. So bacteria are of different types. That is based on their structure, shape and different activities or function. Mainly classified into 4 types: Bacillus, Coccus, Vibrio and Spirillum. You know that 4 types of bacteria. Some bacteria are useful, that is ಏನಂತ ಹೇಳ್ತೀವಿ ನಾವು ಅದನ್ನ, ಒಂದು ಟೈಪ್ ಇದೆ ಫೋಟೋಸಿಂಥೆಟಿಕ್ ಅಂತ ಕರಿತೇವೆ ನಾವು. ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾ, ಕೀಮೋಸಿಂಥೆಟಿಕ್, ಮೆಥನೋಜನ್ಸ್, ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಕೈಂಡ್ಸ್ ಇದೆ ಅದರಲ್ಲಿ. ಸೊ ಏನು ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾದಲ್ಲಿ ಕೆಲವು ಯೂಸ್ಫುಲ್ ಟು ಹ್ಯೂಮನ್ because they involved in the human activities, daily human activities, ಪ್ರತಿನಿತ್ಯ ಇರತಕ್ಕಂಥ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರ್ತದೆ ಈ ಮೈಕ್ರೋಬ್ಸ್ ಅಂತಕ್ಕಂಥದ್ದು. ಹಾಗೆ ಏನು ಹಾಲಿನಿಂದ ಮೊಸರು ಆಗ್ತಕ್ಕಂತಹ ಒಂದು ಕ್ರಿಯೆ ಏನಾಗುತ್ತಲ್ಲಿ, ಹಾಲಿರ್ತಕ್ಕಂಥದ್ದು ಮಿಲ್ಕು ಕೆಲವೇ ಗಂಟೆಗಳಲ್ಲಿ ಹುಳಿ ಒಂದು ರುಚಿಗೆ ಟರ್ನ್ ಆಗಿ ಗಟ್ಟಿ ಆಗ್ತದೆ. ಅದನ್ನೇ ನಾವು ಮೊಸರು ಅಂತ ಹೇಳ್ತೀವಿ, ಕರ್ಡ್ ಅಂತ ಹೇಳ್ತೇವೆ. ಆ ರೀತಿ ಗಟ್ಟಿ ಆಗಲಿಕ್ಕೆ, ಫರ್ಮೆಂಟ್ ಆಗಲಿಕ್ಕೆ, ಹುಳಿ ಬರಲಿಕ್ಕೆ ಕಾರಣ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ ಏನಿದೆ, ಕೆಟಲೈಸ್ಡ್ ಬೈ ಎ ಬ್ಯಾಕ್ಟೀರಿಯಾ ಕಾಲ್ಡ್ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕರಿತೇವೆ. ಲ್ಯಾಕ್ಟೋಬ್ಯಾಸಿಲಸ್ ದಟ್ ಕನ್ವರ್ಟ್ ಮಿಲ್ಕ್ ಇಂಟು ಎ ಕರ್ಡ್. ಮಿಲ್ಕ್ ಅನ್ನ ಏನ್ ಮಾಡುತ್ತದು, ಕರ್ಡ್ ಆಗಿ ಏನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಇದು ದಿನನಿತ್ಯ ನಾವು ಉಪಯೋಗಿಸುವಂತಹ ಒಂದು ನ್ಯೂಟ್ರಿಟಿವ್ ಫುಡ್ ಯಾವುದು, ಕರ್ಡ್ ಅಂತ ಕರೀತೇವೆ. ಈ ಒಂದು ರಿಯಾಕ್ಷನ್ ಈ ಒಂದು ಬ್ಯಾಕ್ಟೀರಿಯಾ ಮಾಡ್ತದೆ. ಸೊ ಡಿಫರೆಂಟ್ ಕೈಂಡ್ಸ್ ಆಫ್ ಬ್ಯಾಕ್ಟೀರಿಯಾ ವಿ ಕಲ್ಚರ್ಡ್ ಇನ್ ದಿ ಲ್ಯಾಬೋರೇಟರಿ ಅಂಡರ್ ಕಲ್ಚರ್ ಮೀಡಿಯಂ, ದಟ್ ಈಸ್ ಕಲ್ಚರ್ ಪ್ಲೇಟ್ಸ್. ನಾವು ಇದನ್ನ ಲ್ಯಾಬೋರೇಟರಿನಲ್ಲಿ ಕಲ್ಚರ್ ಮಾಡ್ಬೋದು. ಯಾವ ಕೈಂಡ್ ಬೇಕಾಗಿರ್ತಕ್ಕ, ಯಾವ ವೆರೈಟಿ ಬೇಕಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ, ವೈರಸಸ್ ಅನ್ನ ನಾವು ಕಲ್ಟಿವೇಟ್ ಮಾಡ್ಬೋದು, ಕಲ್ಚರ್ ಮಾಡ್ಬೋದು ಲ್ಯಾಬೋರೇಟರಿನಲ್ಲಿ, ಕಲ್ಚರ್ ಮೀಡಿಯಾದಲ್ಲಿ. ಆಗ ನಮ್ಗೆ ಹೇಗೆ ಕಾಣಿಸುತ್ತೆ ಅದ್ರದ್ದು ಒಂದು ಲುಕ್ ಅಂದಾಗ, ವ್ಯೂ ಅಂದಾಗ, ಸೊ ವಿ ಕ್ಯಾನ್ ಸಿ ಬ್ಯಾಕ್ಟೀರಿಯಲ್ ಗ್ರೂಪ್, ದಟ್ ಈಸ್ ದೇ ಅಪಿಯರ್ಡ್ in the form of a colony. ಗುಂಪಾಗಿ ಕಾಣಿಸುತ್ತೆ ಅಂಡರ್ ದಿ ಮೈಕ್ರೋಸ್ಕೋಪಿಕ್ ವ್ಯೂ. ನಾವು ಮೈಕ್ರೋಸ್ಕೋಪ್ ವ್ಯೂ ನಲ್ಲಿ ನೋಡಿದಾಗ ಆ ಬ್ಯಾಕ್ಟೀರಿಯಾ ಹೇಗೆ ಕಾಣಿಸ್ತದೆ, ಆ ಪೆಟ್ರಿ ಡಿಶ್ ಅಲ್ಲಿ ಅಥವಾ ಕಲ್ಚರ್ ಮೀಡಿಯಾದಲ್ಲಿ ಈ ರೀತಿ ಕಾಲೋನಿ ತರ ಕಾಣಿಸ್ತಾ ಇರ್ತದೆ, ನಮ್ಗೆ ಕಾಲೋನಿ ತರ ಕಾಣಿಸ್ತಾ ಇರ್ತದೆ. ಸೊ ಈ ಕಾಲೋನಿ ನಥಿಂಗ್ ಬಟ್ ಬ್ಯಾಕ್ಟೀರಿಯಲ್ ಕಾಲೋನಿ. ನಾವು ಇದನ್ನ ಸ್ಟಡಿ ಮಾಡಿದ್ದೇವೆ. So they occurred in the form of a colony, nothing but a group. ಗುಂಪಾಗಿ ಏನ್ ಬರುತ್ತೆ, ಕಂಡು ಬರ್ತದೆ. ಈ ರೀತಿ ಲ್ಯಾಬೋರೇಟರಿನಲ್ಲಿ ನಾವು ಇದನ್ನ ಕಲ್ಚರ್ ಮಾಡಬಹುದು. ಬ್ಯಾಕ್ಟೀರಿಯಾ, ಡಿಫರೆಂಟ್ ಕೈಂಡ್ ಆಫ್ ಬ್ಯಾಕ್ಟೀರಿಯಾ ಕಲ್ಚರ್ಡ್ ಇನ್ ದಿ ಲ್ಯಾಬೋರೇಟರಿ, ಇನ್ ದಿ ಕಲ್ಚರ್ ಮೀಡಿಯಂ
or the culture plates ಅಂತ ಕರೀತೇವೆ. So then we can see those groups or colonies under the microscope. ನೋಡಬಹುದು, ನಾವು ಆ ವ್ಯೂ ಅನ್ನ ನೋಡಬಹುದು. ಈ ತರ ಗುಂಪು ಗುಂಪಾಗಿ ಕಾಣಿಸ್ತದೆ. ಏನು ಕೋಕಸ್ ಅಂತ ಹೇಳಿದ್ವಿ ನಾವು, ಯಾವ ರೀತಿ ಇರ್ತದೆ, ರಾಡ್ ಶೇಪ್ ಅಂತ ಕರಿತೀವಿ, ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ದೆನ್ ಬ್ಯಾಸಿಲಸ್ that is spherical in shape, ಈ ತರ ಕಾಣಿಸ್ತಾ ಇರ್ತದೆ, spherical in their shape. ಹಾಗೆ ನಾವು ಸ್ಪೈರಿಲಮ್ ಅಂತ ಕರಿತೀವಿ, ಸ್ಪೈರಿಲಮ್ ಅಂದಾಗ ಸ್ಪ್ರಿಂಗ್ ಶೇಪ್ ಈ ತರ ಇರ್ತದೆ. ಬ್ಯಾಕ್ಟೀರಿಯಾ ಹೇಗಿರ್ತದೆ, ಈ ತರ ಸ್ಪ್ರಿಂಗ್ ಶೇಪ್ ಇರ್ತದೆ, ಈ ಟೈಪ್ ಸ್ಪ್ರಿಂಗ್ ಶೇಪ್ ಇರ್ತದೆ. ದೆನ್ ಲಾಸ್ಟ್ ಒನ್ ವಿಬ್ರಿಯೋ ಕಾಮಾ ಶೇಪ್, ವಿಬ್ರಿಯೋ ಕಾಮಾ ಶೇಪ್. ಹೀಗೆ ಡಿಫರೆಂಟ್ ಕೈಂಡ್ಸ್ ಬ್ಯಾಕ್ಟೀರಿಯಾವನ್ನ ನಾವು ನೋಡಬಹುದು. All they appeared as a colony, ಗ್ರೂಪ್ ಆಗಿ ಕಂಡು ಬರ್ತದೆ. ಈಗ ಯಾವ ರೀತಿ ಒಂದು ಎಕ್ಸಾಂಪಲ್ ಅನ್ನ ನಾವು ನೋಡ್ತಾ ಇದ್ದೀವಿ, ಹೇಗೆ ಹ್ಯೂಮನ್ ವೆಲ್ಫೇರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅದರದ್ದು ಮೈಕ್ರೋಬ್ಸ್ ಅಂದಾಗ ಎಕ್ಸಾಂಪಲ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಸಾಕಷ್ಟು ಉದಾಹರಣೆಯನ್ನು ನಾವು ಕೊಡಬಹುದು. ಒಂದು ಉದಾಹರಣೆ ಯಾವ್ದು ತಗೊಳ್ಳೋಣ ಅಂದಾಗ, ದಟ್ ಈಸ್ ಕರ್ಡ್ ಫ್ರಮ್ ಮಿಲ್ಕ್. Milk converted into a curd by the activity of a bacteria called lactobacillus, otherwise called as lactic acid bacteria, lab, otherwise called as lab. Lab means lactic acid bacteria or lactobacillus. That bacteria catalyzed milk and converted into a curd by their activity. So during that process, lactobacillus digest milk proteins partially. ಆ ರೀತಿ ಕನ್ವರ್ಟ್ ಮಾಡುವಾಗ ಹಾಲಿನಲ್ಲಿರ್ತಕ್ಕಂಥ ಸ್ವಲ್ಪ ಪ್ರಮಾಣದ ಪ್ರೋಟೀನ್ ಅನ್ನ ಏನ್ ಮಾಡ್ತದೆ, ಈ ಬ್ಯಾಕ್ಟೀರಿಯಾ ಡೈಜೆಸ್ಟ್ ಮಾಡ್ಕೊಳ್ತದೆ. ಯಾಕೆಂದ್ರೆ ಅದು ಕ್ರಿಯೆ ನಡೆಸಬೇಕಲ್ಲ, ಅದಕ್ಕೂ ಎನರ್ಜಿ ಬೇಕು. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಿಲ್ಕ್ ಪ್ರೋಟೀನ್ಸ್ ಅನ್ನು ಡೈಜೆಸ್ಟ್ ಮಾಡಿಕೊಂಡು ಏನ್ ಮಾಡ್ತದೆ, ದೆನ್ ದೇ ಮಲ್ಟಿಪ್ಲೈಡ್ ಎನಾರ್ಮಸ್ಲಿ. ಅಸಂಖ್ಯಾತ ಸಂಖ್ಯೆಯಲ್ಲಿ ಏನಾಗ್ತದೆ, ಅದು ಮಲ್ಟಿಪ್ಲೈ ಆಗ್ತದೆ. ಮಲ್ಟಿಪ್ಲೈ ಆಗಿ ಏನ್ ಮಾಡುತ್ತೆ, ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡ್ತದೆ. ಆ ಕೆಮಿಕಲ್ ರಿಯಾಕ್ಷನ್ takes place or catalyzed by lactobacillus. One of the example. ಇದನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಇದು ನಾವು ಮೈಕ್ರೋಬ್ಸ್ ನೋಡಿ ಯಾವ ರೀತಿ ಇನ್ವಾಲ್ವ್ ಆಗಿದೆ ಹ್ಯೂಮನ್ ಆಕ್ಟಿವಿಟೀಸ್ ಅಲ್ಲಿ ಅನ್ನುವಂಥದ್ದು. ಹಾಗೆ ಸೆಕೆಂಡ್ ಎಕ್ಸಾಂಪಲ್ ಡಫ್. ಡಫ್ ಏನಾಗಂದ್ರೆ, ಡಫ್ ಅಂದ್ರೆ ಹಿಟ್ಟು, ಫರ್ಮೆಂಟೆಡ್ ಏನಂತ ಕರಿತೇವೆ ಅದನ್ನ, ಫ್ಲೋರ್. ದಟ್ ಈಸ್ ಆ ಹಿಟ್ಟು ಏನಿದೆ, ಯಾವ್ದು ಹಿಟ್ಟು, ಈ ಮನೆಯಲ್ಲಿ ನಿಮ್ಮ ತಾಯಿ ದೋಸೆ ಅಥವಾ ಇಡ್ಲಿಯನ್ನು ಪ್ರಿಪೇರ್ ಮಾಡಬೇಕಾದ್ರೆ ರಾತ್ರಿ ಹಿಟ್ಟನ್ನು ರುಬ್ಬಿ ಇಟ್ಟಿರ್ತಾರೆ, ಫ್ಲೋರ್ ಅಂತ ಕರಿತೀವಿ, ಅಕ್ಕಿ ಹಿಟ್ಟಲ್ವಾ ಅದು. ಸೊ ಆ ಹಿಟ್ಟನ್ನ ರುಬ್ಬಿಟ್ಟು ಹಿಟ್ಟಾಗ ಬೆಳಗ್ಗೆ ಎದ್ದು ನೋಡಿದಾಗ ಏನಾಗ್ತದೆ, ಅದು ಹುಬ್ಬಿರ್ತದೆ ಅದು ಅಲ್ವಾ. ಆ ಹುಬ್ಬಿರ್ತಕ್ಕಂಥದ್ದು ಏನಾಗಿರುತ್ತೆ, ಫರ್ಮೆಂಟ್ ಆಗಿರುತ್ತಲ್ಲಿ. ಯಾಕೆ ಆ ರೀತಿ ಉಬ್ಬಿರುತ್ತೆ ಅಂದಾಗ ಡವ್ ಅಂತ ಕರಿತೇವೆ ಅದನ್ನ, ಬಿಕಾಸ್ ಆಫ್ ದಿ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಆ ಉಬ್ಬುವಿಕೆಗೆ ಕಾರಣ ಏನಾಗಿರ್ತದೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿರ್ತದೆ. ಯಾವ್ದು ರಿಲೀಸ್ ಆಗಿರುತ್ತೆ, CO2 ರಿಲೀಸ್ ಆಗಿರ್ತದೆ ಆ ಹಿಟ್ಟಿನಲ್ಲಿ. ಆ ಹಿಟ್ಟಲ್ಲಿ ನೋಡಿದೀರಾ ನೀವು, ಫ್ಲೋರ್ ಇದು ಹೇಳ್ತೇವೆ ನಾವು ಅದನ್ನ, ಪೌಡರ್, ಅದು ಸೀರಿಯಲ್ಸ್ ಏನ್ ಹೇಳ್ತೀವಿ, ಧಾನ್ಯ ಏನಿದೆ ಅದರದ ಒಂದು ಫ್ಲೋರ್, ಅದು ಹಿಟ್ಟು. ಈ ಹಿಟ್ಟನ್ನು ನಾವು ಕಲಸಿ ಇಟ್ಟಾಗ ಏನಾಗುತ್ತೆ, ಕೆಲವು ಗಂಟೆಗಳಲ್ಲಿ ಹುಳಿಗೆ ಕನ್ವರ್ಟ್ ಆಗ್ತದೆ, ಹುಳಿ ಟೇಸ್ಟ್ ಬರ್ತದೆ. ಆ ಬುರುಗುವಿಕೆ ಬಂದ್ಬಿಟ್ಟು ಏನಾಗ್ತದೆ, ಅದು ಏನು ದೋಸೆ ಅಥವಾ ಇಡ್ಲಿ ಒಂದು ಪ್ರಿಪರೇಷನ್ಗೆ ರೆಡಿ ಆಗ್ತದೆ. ಆ ಒಂದು ಹುಬ್ಬಿರ್ತಕ್ಕಂಥ ಹಿಟ್ಟದು ಯಾವುದು, ಡವ್ ಅಂತ ಕರಿತೇವೆ. ಇಲ್ಲಿ ಏನಾಗಿರುತ್ತೆ, ಆ 5 ರಿಂದ 6 ಗಂಟೆಗಳಲ್ಲಿ ಅಂದಾಗ ಅಲ್ಲಿ ಒಂದು ಆಕ್ಟಿವಿಟಿ ನಡೆಯುತ್ತೆ, ಮೈಕ್ರೋಬ್ ಆಕ್ಟಿವಿಟಿ. ಆ ಆಕ್ಟಿವಿಟಿಯಿಂದ ಏನಾಗ್ತದೆ, ಅದು ಹಿಟ್ಟು ಬುರುಗುವಿಕೆ ಬರ್ತದೆ, ಫರ್ಮೆಂಟ್ ಆಗ್ತದೆ. ಫರ್ಮೆಂಟ್ ಆಗಿ ಹುಳಿ ಟೇಸ್ಟ್ಗೆ ಕನ್ವರ್ಟ್ ಆಗ್ತದೆ. ಆ ಹುಬ್ಬುವಿಕೆನ ಫರ್ಮೆಂಟೇಷನ್ ಅಂತ ಕರಿತೇವೆ. ಹಾಗಾಗಿ ಏನಾಗುತ್ತೆ, ಹಿಟ್ಟು ಸಾಫ್ಟ್ ಆಗುತ್ತದೆ, ಸಾಫ್ಟ್ ಆಗ್ತದೆ. ಸೊ ದಟ್ ಈಸ್ ಡ್ಯೂ ಟು ದಿ ಆಕ್ಟಿವಿಟಿ ಆಫ್ ಈಸ್ಟ್. ಏನಂತ ಹೇಳ್ತೀವಿ, ಈಸ್ಟ್ ಅಂತ ಕರಿತೇವೆ. ದೆನ್ ಬ್ಯಾಕ್ಟೀರಿಯಾ ಆಲ್ಸೋ
ದಟ್ ರಿಲೀಸ್ಡ್ ಕಾರ್ಬನ್ ಡೈಆಕ್ಸೈಡ್ CO2 ರಿಲೀಸ್ ಆಗುತ್ತಲ್ಲಿ, ಹಾಗಾಗಿ ಆ ರೀತಿ ಉಬ್ಬುತ್ತೆ, ಆ ಹಿಟ್ಟು ಉಬ್ಬುತ್ತೆ. ಅದನ್ನ ಡವ್ ಅಂತ ಕರಿತೇವೆ ನಾವು. ಡವ್ ಅಂತ ಹೇಳ್ತೀವಿ ಅದನ್ನ, DOUGH, ಹಿಟ್ಟು, ಉಬ್ಬಿರುವಂತಹ ಹಿಟ್ಟು. ದೋಸೆ ಮತ್ತೆ ಇಡ್ಲಿನಲ್ಲಿ ನಾವು ಪ್ರಿಪೇರ್ ನೋಡುವಂಥದ್ದು ಬೆಳಗ್ಗೆಗೆ ಪೂರ್ತಿ ಉಬ್ಬುವಿಕೆ ಬಂದು ಹುಳಿಗೆ ಟೇಸ್ಟ್ಗೆ ಟರ್ನ್ ಆಗಿರ್ತದೆ ಅದು. ಸೊ ಆ ಸವರ್ ಟೇಸ್ಟ್ ಅಂತ ಹೇಳ್ತೇವೆ ಅದನ್ನೇ ನಾವು ಡವ್ ಅಂತ ಕರಿತೇವೆ. ಇದಕ್ಕೊಂದು ಮೈಕ್ರೋಬಿಯಲ್ ಆಕ್ಟಿವಿಟಿ ಅಂತ ಕರಿತೇವೆ. ದಿಸ್ ಇಸ್ ಡ್ಯೂ ಟು ದಿ ಮೈಕ್ರೋಬಿಯಲ್ ಆಕ್ಟಿವಿಟಿ. ಹಾಗೆ ನೋಡೋದಾದ್ರೆ ನಾವು ಇನ್ನು ಕೆಲವು ಡ್ರಿಂಕ್ಸ್ಗಳನ್ನ ಕೊಡಬಹುದು. ಏನು ಮೈಕ್ರೋಬ್ಸ್ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದು, ಹೌ ದೇ ಕನ್ವರ್ಟ್, ಯಾವ ರೀತಿ ಕನ್ವರ್ಟ್ ಮಾಡ್ತದೆ ಅಂದಾಗ, ಸೊ ಸಮ್ ಡ್ರಿಂಕ್ಸ್ ಲೈಕ್ ಟೋಡಿ, ಏನಂತ ಹೇಳ್ತೀವಿ ನಾವು, ಸಮ್ ಡ್ರಿಂಕ್ಸ್ ಲೈಕ್ ಟೋಡಿ, ದಟ್ ಈಸ್ ಟ್ರೆಡಿಷನಲ್ ಡ್ರಿಂಕ್, ಟೋಡಿ. ಸೊ ಇಟ್ ಈಸ್ ಎ ಟ್ರೆಡಿಷನಲ್, ಸಾಂಪ್ರದಾಯಿಕವಾಗಿ ತೆಗೆದುಕೊಳ್ಳುವಂತಹ ಒಂದು ಪಾನೀಯ, ಟ್ರೆಡಿಷನಲ್ drink. So this toddy drink, traditional drink, used in southern parts of India. ಏನು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಇದನ್ನ ಉಪಯೋಗಿಸ್ತಾರೆ ಈ ಡ್ರಿಂಕ್ ಅನ್ನ, ಟೋಡಿ ಅನ್ನುವಂಥ ಡ್ರಿಂಕ್ ಅನ್ನ. ಏನಿದು ಟ್ರೆಡಿಷನಲ್ ಡ್ರಿಂಕ್ ಅಂತ ಕರಿತೇವೆ. ಒಂದು ಸಾಂಪ್ರದಾಯಿಕವಾಗಿ ತಯಾರಿಸಿದಂತಹ ಒಂದು ಪಾನೀಯ. ಇದನ್ನ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಉಪಯೋಗಿಸ್ತಾರೆ, ಟ್ರೆಡಿಷನಲ್ ಡ್ರಿಂಕ್ ಆಗ್ಬಿಟ್ಟು ಇದನ್ನ ಯೂಸ್ ಮಾಡ್ತಾರೆ. ಸೊ ಟೋಡಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್, ಯಾವುದರಿಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದಾಗ, ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಫರ್ಮೆಂಟೇಷನ್ ಆಫ್ ಫ್ಲವರ್ ಸಾಪ್ ಆಫ್ ಕೋಕೋನಟ್ ಪಾಮ್ಸ್ ಅಂತ ಕರೀತೇವೆ. ಯಾವುದರಿಂದ ಈ ಪಾನೀಯವನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದಾಗ, ಈ ಜ್ಯೂಸ್ ಅನ್ನ ಏನು ಪಾಮ್ ಟ್ರೀಸ್ ಇದೆಯಲ್ಲ ಅದರ ಫ್ಲವರ್ ಇಂದ ಏನ್ ಮಾಡ್ತಾರೆ, ಆ ಸಬ್ಸ್ಟೆನ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಏನ್ ಮಾಡ್ತಾರೆ, ಡ್ರಿಂಕ್ ಅನ್ನ ತಗೊಳ್ತಾರೆ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ತಗೊಳ್ತಾರೆ ಅದನ್ನ ಆ ಫ್ಲವರ್ ಸ್ಯಾಪ್ ಇಂದ. ಸೊ ಇದು ಟೋಡಿ ಅಂತ ಕರಿತೇವೆ. ಸೊ ದಿಸ್ ಡ್ರಿಂಕ್ ಹ್ಯಾಸ್ ದಿ ಗುಡ್ contents of nutrients, good contents of nutrients, toddy. Especially it is used in Kerala state. ಎಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಇದನ್ನ, ಕೇರಳದಲ್ಲಿ. ಏನಂತ ಹೇಳ್ತೀವಿ ಟೋಡಿ ಅಂದ್ರೆ, ಟ್ರೆಡಿಷನಲ್ ಡ್ರಿಂಕ್. ಯಾವುದರಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಇದನ್ನ, ಸೊ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಸ್ಯಾಪ್, ಫ್ಲವರ್ ಸ್ಯಾಪ್ ಆಫ್ ಕೋಕೋನಟ್ ಪಾಮ್. ಯಾವುದರಿಂದ, ಕೋಕೋನಟ್ ಪಾಮ್ ಟ್ರೀಸ್ ಅಲ್ಲಿರ್ತಕ್ಕಂತಹ ಏನು ಫ್ಲವರ್ ಸ್ಯಾಪ್ ಇದೆ, ಆ ಸ್ಯಾಪ್ ಅಲ್ಲಿರ್ತಕ್ಕಂಥ ಒಂದು ತಿರುಳನ್ನ ತೆಗೆದು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಡ್ರಿಂಕ್ ಆಗಿ ಮಾಡ್ತಾರೆ. ಇದನ್ನ ನಾವು ಟೋಡಿ ಅಂತ ಕರಿತೇವೆ. ಇದರಲ್ಲೂ ಕೂಡ ಕೆಲವು ನ್ಯೂಟ್ರಿಯೆಂಟ್ಸ್ ಇದೆ, ಗುಡ್ ಫಾರ್ ಹೆಲ್ತ್, ಹಾಗೆ ವೈಟಮಿನ್ಸ್ ಕೂಡ ಇದೆ. ಇದನ್ನ ಅವರು ಸಾಂಪ್ರದಾಯಿಕ ಪಾನೀಯವಾಗಿ ತೆಗೆದುಕೊಳ್ತಾರೆ, ಬಳಕೆ ಮಾಡ್ತಾ ಇದ್ದಾರೆ. ಹಾಗೆ ನೋಡೋದಾದ್ರೆ ನಾವು ಇನ್ನು ಒಂದು ಸ್ವಾದಿಷ್ಟವಾಗಿರ್ತಕ್ಕಂಥ ಡೆಲಿಷಿಯಸ್ ಫುಡ್ ಐಟಮ್ ಅನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಚೀಸ್. ಅನದರ್ ಡೆಲಿಷಿಯಸ್ ಓಲ್ಡ್ ಫುಡ್ ಐಟಮ್, ಚೀಸ್. ಕೇಳಿದ್ದೀರಾ ನೀವೆಲ್ಲ ಅಲ್ವಾ, ಗಿಣ್ಣು ಅಂತ ಹೇಳ್ತೇವೆ, ಹಾಲಿನಿಂದ ಮಾಡ್ತಕ್ಕಂಥದ್ದು. ಸೊ ಇಟ್ ಈಸ್ ಮೇಡ್ ಬೈ ದಿ ಮಿಲ್ಕ್. ಹಾಲಿನಿಂದ ಮಾಡುವಂಥ ಒಂದು ಫುಡ್ ಐಟಮ್. So old food item. It is very popular because of their flavor, texture and taste. ಅದರ ಒಂದು ಸ್ವಾದಿಷ್ಟ, ರುಚಿ ಮತ್ತು ವಾಸನೆ, ಇದೆಲ್ಲದರಿಂದ ಏನು ತುಂಬಾ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು, ಹಿಂದಿನಿಂದಲೂ ತಯಾರು ಮಾಡುವಂತಹ ಒಂದು ಓಲ್ಡ್ ಫುಡ್ ಐಟಮ್ ಅಂತ ಕರಿತೀವಿ. ಹಾಲಿನಿಂದ ತಯಾರಿಸುವಂತಹ ಒಂದು ಪ್ರಾಡಕ್ಟ್ ಇದು, ಚೀಸ್ ಅಂತ ಹೇಳ್ತೇವೆ. ಎಸ್ಪೆಷಲಿ ಇನ್ ಸ್ವಿಸ್ ಚೀಸ್. ಒಂದು ಎಕ್ಸಾಂಪಲ್ ಕೊಡಬಹುದು. ಚೀಸ್ ಅಲ್ಲಿ ಡಿಫರೆಂಟ್ ಕೈಂಡ್ಸ್ ಆಫ್ ಚೀಸ್ ಆರ್ ಮೇಡ್ ಬೈ ಡಿಫರೆಂಟ್ ಟೈಪ್ಸ್ ಆಫ್ ಮಿಲ್ಕ್. ಸೊ ದಟ್ ಮಿಲ್ಕ್ ಫ್ರಮ್ ಶೀಪ್ ಆರ್ ಕೌ ಅಂಡ್ ಅದರ್ಸ್. ಸೊ ಚೀಸ್ ಅಲ್ಲಿ ಸ್ವಿಸ್
ಇರ್ತಕ್ಕಂಥದ್ದು ಸ್ವಿಸ್ ಚೀಸ್ ಅಂತ ಕರಿತೇವೆ. ಸೊ ಇನ್ ಸ್ವಿಸ್ ಚೀಸ್ ಏನಾಗುತ್ತದೆ, we can see the large holes on the surface of that food item. ದಪ್ಪವಾಗಿರ್ತದೆ, ಸ್ವಾದಿಷ್ಟವಾಗಿರ್ತದೆ, ಹಾಗೆ ಮೇಲ್ಭಾಗದಲ್ಲಿ ದೊಡ್ಡದಾಗಿರ್ತಕ್ಕಂಥ ಹೋಲ್ಸ್ ಅನ್ನ ನೋಡ್ತೇವೆ ನಾವು. ಹೇಗಿರ್ತದೆ ಮೇಲ್ಭಾಗದಲ್ಲಿ ಈ ತರ ಹೋಲ್ಸ್ ಇರ್ತದೆ. ಇದು ಅದರದೇ ಆಗಿರ್ತಕ್ಕಂತಹ ಒಂದು ಫ್ಲೇವರ್ ಟೆಕ್ಸ್ಚರ್ ಅನ್ನ ಹೊಂದಿದೆ. ಸ್ವಿಸ್ ಚೀಸ್ ಎಕ್ಸಾಂಪಲ್, ಚೀಸ್ ಅಲ್ಲೇ ಎಕ್ಸಾಂಪಲ್ ಸ್ವಿಸ್ ಚೀಸ್ ಅಂತ ಕರಿತೇವೆ. ದಿ ಕನ್ವರ್ಷನ್ ಆಫ್ ದಟ್ ಫುಡ್ ಐಟಮ್ ಫ್ರಮ್ ದಿ ಮಿಲ್ಕ್ done by a bacterium called as Propionium bacterium Shermani. Bacterium Shermani. So this is the name of bacterium. ಈ ಏನು ಚೀಸ್ ಇದೆ, ಸ್ವಿಸ್ ಚೀಸು, ಆ ಐಟಮ್ ಮಿಲ್ಕ್ ಇಂದ ಆ ರೀತಿ ಡೆಲಿಷಿಯಸ್ ಫುಡ್ ಐಟಮ್ ಆಗಿ ಮಾಡುವಾಗ ಆ ಥರ ದಪ್ಪವಾಗಿ ಸಾಫ್ಟ್ ಆಗಿ ಹಾಗೆ ಹೋಲ್ಸ್ ಬರೋ ಹಾಗೆ ಆ ಟೆಕ್ಸ್ಚರ್ ಬರೋ ಹಾಗೆ ಮಾಡುವಾಗ ಅಲ್ಲಿ ಒಂದು ಬ್ಯಾಕ್ಟೀರಿಯಾದ ಆಕ್ಟಿವಿಟಿ ಇದೆ. ಆ ಬ್ಯಾಕ್ಟೀರಿಯಾದ ಏನು ನೇಮ್ ಏನು, ದಟ್ ಬ್ಯಾಕ್ಟೀರಿಯಂ, ದಟ್ ಚೀಸ್ when it made, so the activity of bacterium that made that the appearance of that texture, holes and the flavor of Swiss cheese, that bacteria known as Propionibacterium Shermani. ಆ ಬ್ಯಾಕ್ಟೀರಿಯಾದ ಹೆಸರೇನು, Propionibacterium Shermani. 1 ಮಾರ್ಕಿಗೆ ನಿಮಗೆ ಕೇಳಬಹುದು. ಸ್ವಿಸ್ ಚೀಸ್ ನಲ್ಲಿರ್ತಕ್ಕಂತಹ ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಮಾಡುವಾಗ ಯಾವ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಇದೆ ಅಂತ ಕೇಳಿದಾಗ ನೇಮ್ ದಟ್ ಬ್ಯಾಕ್ಟೀರಿಯಂ ಇನ್ ಮೇಡ್ ಆಫ್ ಸ್ವಿಸ್ ಚೀಸ್ ಅಂತ ಕೇಳಿದಾಗ ಈ ಹೆಸರು ಬರೀಬೇಕಾಗ್ತದೆ, Propionibacterium Shermani ಫಾರ್ ಸ್ವಿಸ್ ಚೀಸ್ ಅಂತ ಕರಿತೇವೆ. ಹಾಗೆ ಮತ್ತೊಂದು ಚೀಸ್ ಇದೆ, ರೋಕ್ಫೆಟ್ ಅಂತ ಕರಿತೀವಿ. Roquefort, another kind or type of cheese. Roquefort, it is a sheep milk cheese. ಯಾವ ಹಾಲಿನಿಂದ ಮಾಡ್ತಾರೆ ಇದನ್ನ, ಶೀಪ್ ಮಿಲ್ಕ್. ಏನು ಆಡು ಅಂತ ಹೇಳ್ತಿರಲ್ಲ, ಆ ಹಾಲಿನಿಂದ ಮಾಡುವಂಥದ್ದು, ಆ ಪ್ರಾಣಿಯ ಹಾಲಿನಿಂದ ಮಾಡುವಂಥದ್ದು ಶೀಪ್ ಮಿಲ್ಕ್ ಚೀಸ್. ಇಟ್ ಈಸ್ ಆರಿಜಿನೇಟೆಡ್ ಫ್ರಮ್ ಫ್ರಾನ್ಸ್. ಎಲ್ಲಿಂದ ಇದು ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು, ಇದು ಫ್ರಾನ್ಸ್ ಇಂದ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು ರೋಕ್ಫೋರ್ಟ್ ಚೀಸ್, another kind of delicious food item, that is cheese. So it is prepared by using of sheep milk. ಏನು ಹಾಡಿನ ಹಾಲನ್ನ ಉಪಯೋಗಿಸಿ ಈ ಚೀಸ್ ಅನ್ನ ತಯಾರು ಮಾಡ್ತಾರೆ, ಅದನ್ನ ರೋಕ್ಫೋರ್ಟ್ ಚೀಸ್ ಅಂತ ಕರಿತೀವಿ. another type of cheese, Roquefort cheese. So different kinds of cheese when we manufactured or prepared by the help of microbes, that is bacterium or yeast. ಹೀಗೆ ಈ ಒಂದು ಟೋಡಿ ಡ್ರಿಂಕ್ ಇದೆ, ಹಾಗೆ ಚೀಸ್ ಬಂದಾಗ ಇಲ್ಲಿ ಕೂಡ ಮೈಕ್ರೋಬಿಯಲ್ ಆಕ್ಟಿವಿಟಿ ಇದೆ. ಇನ್ನು ನಾವು ನೋಡೋದಾದ್ರೆ ಫರ್ಮೆಂಟೇಷನ್ ಆಫ್ ಫಿಶ್, ಫರ್ಮೆಂಟೇಷನ್ ಆಫ್ ಸೋಯಾಬೀನ್, fermentation of the sap, bamboo sap of bamboos. ನೋಡಿ, ಫರ್ಮೆಂಟೇಷನ್ ಹುಳಿ ಬರುವಿಕೆ ಮಾಡುವಂಥದ್ರಲ್ಲಿ ಫಿಶ್ ಅನ್ನು ಕೂಡ ಈ ಮೈಕ್ರೋಬಿಯಲ್ ಆಕ್ಟಿವಿಟಿಯಿಂದ ಅಥವಾ ಇಂಟ್ರೊಡಕ್ಷನ್ ಆಫ್ ಮೈಕ್ರೋಬ್ಸ್, ಆಫ್ ಸರ್ಟನ್ ಮೈಕ್ರೋಬ್ಸ್, when they preparing the fermenting of fishes, so one kind of fishes, ಆ ಫಿಶಸ್ ಅನ್ನು ಫರ್ಮೆಂಟ್ ಮಾಡಲಿಕ್ಕೂ ಕೂಡ ಮೈಕ್ರೋಬ್ಸ್ ಅನ್ನು ಬಳಸ್ತೇವೆ. ದೆನ್ ಏನು ಸೋಯಾಬೀನ್ ಇದೆ, ಸೋಯಾಬೀನ್ ಅನ್ನು ಫರ್ಮೆಂಟ್ ಮಾಡಲಿಕ್ಕೂ ಕೂಡ ಮೈಕ್ರೋಬ್ಸ್ ಅನ್ನು ಬಳಸ್ತೇವೆ. ಹಾಗೆ ಏನು ಬ್ಯಾಂಬೂ ಸ್ಯಾಪ್ ಇದೆ, ತಿರುಳಿದೆ, ಬಿದುರಿನ ತಿರುಳು, ಅದನ್ನು ಕೊಳೆಯೋ ಹಾಗೆ ಮಾಡೋದಕ್ಕೂ ಕೂಡ ಮೈಕ್ರೋಬ್ಸ್ ಅನ್ನ ನೋಡ್ತೇವೆ, ನಾವು ಇಂಟ್ರೊಡ್ಯೂಸ್ ಅನ್ನ ಮಾಡ್ತೇವೆ. ಸೊ ವೆನ್ ವಿ ಯೂಸ್ಡ್
microbial activity in different fields towards human welfare. ಈ ರೀತಿ ವಿವಿಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಮಾನವನ ದೈನಂದಿನ ಚಟುವಟಿಕೆಗಳಲ್ಲಿ ಬಹಳ ಉಪಕಾರಿಯಾಗಿರುವಂಥದ್ದು, ಯೂಸ್ಫುಲ್ ಆಗಿರ್ತಕ್ಕಂಥದ್ದು ಕೆಲವು ಮೈಕ್ರೋಬ್ಸ್ಗಳು. ಅದು ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಫಂಗೈ ಆಗಿರಬಹುದು. ಈ ಎಲ್ಲ ಎಕ್ಸಾಂಪಲ್ ಇಂದ ನಮಗೆ ನೋಡುವಂಥದ್ದೇನು, ಪ್ರತಿದಿನ ನಾವು ನೋಡುವಂತಹ ಫುಡ್ ಆಗಿರ್ಬೋದು ಅಥವಾ ನಾವು ಬಳಸ್ತಕ್ಕಂಥ ಬೇರೆ ಐಟಮ್ ಆಗಿರ್ಬೋದು. ಸೊ ಏನು ಪ್ರಾಡಕ್ಟ್ಸ್ ಇದೆ ಅದರಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಇದೆ. ಕರ್ಡ್ ಫ್ರಮ್ ಮಿಲ್ಕ್, ದೆನ್ ಟೋಡಿ ಡ್ರಿಂಕ್, ಆಲ್ಸೋ ಫರ್ಮೆಂಟೇಷನ್ ಆಫ್ ಫಿಶ್, ಫರ್ಮೆಂಟೇಷನ್ ಆಫ್ ಸೋಯಾಬೀನ್, ಫರ್ಮೆಂಟೇಷನ್ ಆಫ್ ಸಾಪ್ ಆಫ್ ಬ್ಯಾಂಬೂಸ್. ಹಾಗೆ ಬಂದ್ರೆ ಚೀಸ್ ಅಲ್ಲಿ ಬಂದಾಗ ಸ್ವಿಸ್ ಚೀಸ್, ದಿ ಆಕ್ಟಿವಿಟಿ ಆಫ್ ದಿ Propionibacterium shermani, that bacterial activity in the preparation of Swiss cheese, that one delicious food item. Then another one, Roquefort, it is a sheep milk cheese, so originated from France. ಹೀಗೆ ನಾವು ಡಿಫ್ರೆಂಟ್ ಕೈಂಡ್ಸ್ ಅನ್ನ ನೋಡ್ತಾ ಹೋಗ್ತೇವೆ. ದೆನ್ ಮೈಕ್ರೋಬ್ಸ್ ಆಲ್ಸೋ ಪ್ಲೇ an important role in the industries. ಕೇವಲ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಲ್ಲ, ಇಂಡಸ್ಟ್ರಿಯಲ್ಲೂ ಕೂಡ ತನ್ನದೇ ಆದ ಪಾತ್ರವನ್ನು ವಹಿಸುತ್ತೆ ಈ ಸೂಕ್ಷ್ಮ ಜೀವಿಗಳು. ನಾವು ಇಲ್ಲಿವರೆಗೂ ನೋಡಿರ್ತಕ್ಕಂಥದ್ದು ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಲ್ವಾ. ದಿನನಿತ್ಯ ನಾವು ಮನೆಯಲ್ಲಿ ಬಳಸುವಂತಹ ಪದಾರ್ಥಗಳಲ್ಲಿ ಯಾವ ರೀತಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಇದೆ ಅನ್ನೋದನ್ನ ಈ ಉದಾಹರಣೆಗಳೊಂದಿಗೆ ನಾವು ತಿಳ್ಕೊಂಡಿದ್ವಿ. ಹಾಗೆ ಇನ್ನ ಮೈಕ್ರೋಬ್ಸ್, ಕೆಲವು ಗುಂಪು ಮೈಕ್ರೋಬ್ಸ್ ಏನಿದೆ ಇದು ಇಂಡಸ್ಟ್ರಿಯಲ್ ಅಲ್ಲಿ ಅಂದ್ರೆ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಕೆಲವು ಪ್ರಾಡಕ್ಟ್ಸ್ ಅನ್ನ, ಕೈಗಾರಿಕೆಯಲ್ಲೂ ಕೂಡ ತನ್ನದೇ ಆದ ರೀತಿಯಾಗಿರ್ತಕ್ಕಂಥ ವಿಶಿಷ್ಟ ಪಾತ್ರವನ್ನ ವಹಿಸುತ್ತೆ. ಸಮ್ ಗ್ರೂಪ್ ಆಫ್ ಮೈಕ್ರೋಬ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಇಂಡಸ್ಟ್ರೀಸ್, ಕೈಗಾರಿಕೆಯಲ್ಲಿ. ಫಾರ್ ಎಕ್ಸಾಂಪಲ್, when we manufacture beverages or antibiotics or other products, by that time we can use certain microbes. ಏನು ಪಾನೀಯಗಳ ತಯಾರಿಕೆಯಲ್ಲಿ ಈಗ ಬರೋಣ. ಮೈಕ್ರೋಬ್ಸ್ ಇನ್ ಇಂಡಸ್ಟ್ರೀಸ್, ಮೈಕ್ರೋಬ್ಸ್ ಇನ್ ಇಂಡಸ್ಟ್ರೀಸ್, ಮೈಕ್ರೋಬ್ಸ್ ಇನ್ ಇಂಡಸ್ಟ್ರೀಸ್, ಕೈಗಾರಿಕೆಯಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ ಏನು ಅಂತ ನೋಡೋಣ. ಸೊ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರೀಸ್, ಮೈಕ್ರೋಬ್ಸ್ ಇನ್ ಇಂಡಸ್ಟ್ರೀಸ್. In industries, manufacturing of beverages and antibiotics mainly. Beverages means ಪಾನೀಯಗಳ ತಯಾರಿಕೆಯಲ್ಲಿ, beverages ಪಾನೀಯ ಅಂತ ಕರಿತೇವೆ, ಪಾನೀಯಗಳ ತಯಾರಿಕೆಯಲ್ಲಿ. ಹಾಗೆ ಆಂಟಿಬಯೋಟಿಕ್ಸ್ ಅಲ್ಲಿ ಇಲ್ಲಿ ಕೆಲವು ಮೈಕ್ರೋಬ್ಸ್ ಏನಾಗಿದೆ ಒಂದು ಉತ್ತಮ ಪಾತ್ರವನ್ನು ವಹಿಸಿ ಆ ರಿಯಾಕ್ಷನ್ ಅನ್ನು ಕೆಟಲೈಸ್ ಮಾಡಿಕೊಳ್ಳುತ್ತದೆ. ಫಾರ್ ಎಕ್ಸಾಂಪಲ್, ಕಮಿಂಗ್ ಟು ದಿ ಬೆವರೇಜಸ್ ಇಂಡಸ್ಟ್ರೀಸ್, ಪಾನೀಯಗಳ ಕೈಗಾರಿಕೆ, ತಯಾರಿಕಾ ಘಟ್ಟ ಅಥವಾ ಕೈಗಾರಿಕೆ. ಬೆವರೇಜಸ್ ಇಂಡಸ್ಟ್ರೀಸ್, when microbes are introduced or cultured in large vessels in the beverage industries, ಪಾನೀಯ ಕೈಗಾರಿಕೆಯಲ್ಲಿ, ಪಾನೀಯ ತಯಾರಿಕೆಯ ಕೈಗಾರಿಕೆಯಲ್ಲಿ ಮೈಕ್ರೋಬ್ಸ್ ಅನ್ನ ಏನ್ ಮಾಡ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕಲ್ಚರ್ ಮಾಡ್ತಾರೆ. ಸೊ ಮೈಕ್ರೋಬ್ಸ್ ಆರ್ ಕಲ್ಚರ್ಡ್ ಇನ್ ಲಾರ್ಜ್ ವೆಸಲ್ಸ್ ಇನ್ ಬೆವರೇಜ್ ಇಂಡಸ್ಟ್ರೀಸ್. ಅದನ್ನ ಬೆವರೇಜ್ ಇಂಡಸ್ಟ್ರೀಸ್ ಅಲ್ಲಿ ಕಲ್ಚರ್ ಮಾಡ್ತಾರೆ. ದೋಸ್ ವೆಸಲ್ಸ್ ಆರ್ ಕಾಲ್ಡ್ ಫರ್ಮೆಂಟರ್ಸ್. ದೋಸ್ ವೆಸಲ್ಸ್ ಆರ್ ಕಾಲ್ಡ್ ಫರ್ಮೆಂಟರ್ಸ್. ಆ ದೊಡ್ಡ ದೊಡ್ಡ ಗಾತ್ರದ ವೆಸಲ್ಸ್ ಅನ್ನ, ಪಾತ್ರೆಗಳನ್ನ ಏನಂತ ಕರೀತಾರೆ, ಡ್ರಮ್ಗಳನ್ನ ಫರ್ಮೆಂಟರ್ಸ್ ಅಂತ ಕರಿತೇವೆ. ಈ ಫರ್ಮೆಂಟರ್ಸ್ ಅಲ್ಲಿ ಮೈಕ್ರೋಬ್ಸ್ ನ ಕಲ್ಚರ್ ಮಾಡ್ತಾರವರು. ಎಲ್ಲಿ? ಪಾನೀಯಗಳ ಕೈಗಾರಿಕೆಯಲ್ಲಿ, ಪಾನೀಯ ತಯಾರಿಕೆಯ ಕೈಗಾರಿಕೆಯಲ್ಲಿ, ಬೆವರೇಜ್ ಇಂಡಸ್ಟ್ರೀಸ್ ಅಂತ ಕರಿತೇವೆ. ಇಲ್ಲಿ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಮೈಕ್ರೋಬ್ಸ್ ಅನ್ನ ತಯಾರು ಮಾಡ್ತಾರೆ. ಈ ಬೆವರೇಜಸ್ ಅಲ್ಲಿ ಮುಖ್ಯವಾಗಿ ಯಾವ್ಯಾವ ಬರುತ್ತೆ ಅಂದಾಗ, ಫಾರ್ ಎಕ್ಸಾಂಪಲ್, ಎಕ್ಸಾಂಪಲ್ಸ್ ಫಾರ್ ಬೆವರೇಜಸ್: ವಿಸ್ಕಿ, ವೈನ್,
ಬ್ರ್ಯಾಂಡಿ, ನೋಡಿ ಎಕ್ಸಾಂಪಲ್ಸ್ ಯಾವ್ಯಾವ್ದು ಕೊಡ್ಬೋದು. ವಿಸ್ಕಿ ಇದೆ, ವೈನ್ ಇದೆ, ಬ್ರ್ಯಾಂಡಿ ಆರ್ ರಮ್ ಅಂತ ಹೇಳ್ತೇವೆ ನಾವು ಇದನ್ನ, ಬೀರ್ ಎಕ್ಸೆಟ್ರಾ. ಇದು ನಾವು ಬೆವರೇಜಸ್, ಮೇನ್ ಬೆವರೇಜಸ್ ಅಂತ ಕರಿತೇವೆ. ಯಾವ ಉದಾಹರಣೆ ಕೊಡ್ಬೋದು? ವಿಸ್ಕಿ, ಬೀರ್, ವೈನ್, ಬ್ರ್ಯಾಂಡಿ. ಈ ನಾಲ್ಕನ್ನ ನಾವು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ತಯಾರು ಮಾಡ್ತೇವೆ. ಸೊ ಇನ್ ದಟ್ ಬೆವರೇಜ್ ಇಂಡಸ್ಟ್ರೀಸ್ we cultured certain microbes with large amount or in large scale, ದೊಡ್ಡ ಪ್ರಮಾಣದಲ್ಲಿ ನಾವು ಅದನ್ನ ಕಲ್ಚರ್ ಮಾಡ್ತೇವೆ. ಎಸ್ಪೆಷಲಿ we can used in that industries for the production of beverages like wine, beer, whiskey and brandy or rum ಅಂತ ಹೇಳ್ತೇವೆ. We can used yeast. ಇಲ್ಲಿ ಯಾವುದನ್ನ ಯೂಸ್ ಮಾಡ್ತೇವೆ ನಾವು? yeast ಅನ್ನ ಯೂಸ್ ಮಾಡ್ತೇವೆ. yeast nothing but belongs to the kingdom mycota. ಏನು ಫಂಗೈ ಅಂತ ಕರಿತೇವಲ್ಲ, yeast nothing but a fungi belongs to the kingdom mycota. ಈ ಒಂದು ಏನು ಫರ್ಮೆಂಟಿಂಗ್ ಮಾಡಲಿಕ್ಕೆ ಈ ಒಂದು ಬೆವರೇಜಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಆ ದೊಡ್ಡ ದೊಡ್ಡ ಫರ್ಮೆಂಟರ್ಸ್ ಅಲ್ಲಿ ಮೈಕ್ರೋಬ್ಸ್ ಅನ್ನ ನಾವೇನ್ ಮಾಡ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಕಲ್ಚರ್ ಮಾಡ್ತೇವೆ. ಆ ಕಲ್ಚರ್ ಮಾಡಬೇಕಾದ್ರೆ ನಾವು ಬಳಸುವಂತಹ, ಆ ಇಂಡಸ್ಟ್ರಿಯಲ್ಲಿ ಬಳಸುವಂತಹ ಮೈಕ್ರೋಬ್ ಯಾವುದು? ಫಂಗೈ. ಫಂಗೈಯಲ್ಲಿ ಯಾವುದು? ಈಸ್ಟ್. ದಿ ಈಸ್ಟ್, ನೇಮ್ ಆಫ್ ದಟ್ ಈಸ್ಟ್, ದಿ ಪರ್ಟಿಕ್ಯುಲರ್ ಟೈಪ್ ಆಫ್ ಈಸ್ಟ್ ಈಸ್ Saccharomyces. Saccharomyces cerevisiae. Cerevisiae. So this is one of the type of fungi. Same fungi, yeast, same yeast we can already use in bakeries for the preparation of bread. ಇದೇ ಈಸ್ಟ್ ಅನ್ನ ಬೇಕರೀಸ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಯಾವ ಒಂದು ಪದಾರ್ಥದ ತಯಾರಿಕೆಯಲ್ಲಿ, ಬ್ರೆಡ್ ನ ತಯಾರಿಕೆಯಲ್ಲಿ ಇದೇ ಈಸ್ಟ್ ಅನ್ನ ಯೂಸ್ ಮಾಡ್ತಾರೆ. Saccharomyces cerevisiae ಅಂತ ಕರಿತೇವೆ. ಈಸ್ಟ್ ನೇಮ್ ದಟ್ ಈಸ್ ನಥಿಂಗ್ ಬಟ್ ಫಂಗೈ ಗ್ರೂಪ್ ಗೆ ಸೇರಿರುವಂತದ್ದು. Saccharomyces cerevisiae also used in the manufacturing of beverage, whiskey and brandy. So same fungi, same yeast also used in the preparation of bread in bakeries. Hence, it is otherwise called as Weber's yeast. Weber's yeast. In bakery, so it is also called baker's yeast. ನೋಡಿ, ಸೇಮ್ ಈಸ್ಟ್ ಅನ್ನ ಬ್ರೆಡ್ ಸಾಫ್ಟ್ ಆಗ್ಲಿಕ್ಕೆ ಏನ್ ಮಾಡ್ತಾರೆ, ಈ ಸೆಲ್ಸ್ ಅನ್ನ ಹಾಕ್ತಾರೆ. ಈಸ್ಟ್ ಸೆಲ್ಸ್ ಅನ್ನ ಬಿಲಾಂಗ್ಸ್ ಟು ದಿ ಕ್ಲಾಸ್ ಆಸ್ಕೋಮೈಸೆಟಿಸ್, ಸ್ಯಾಕ್ ಲೈಕ್ ಫಂಗೈ ಅಂತ ಕರೀತೀವಿ ಈಸ್ಟ್ ಅನ್ನ. ಈ ಈಸ್ಟ್ ಸೆಲ್ಸ್ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಕೆಲವೇ ಗಂಟೆಗಳಲ್ಲಿ ಆ ಹಿಟ್ಟಲ್ಲಿ ಏನಾಗುತ್ತೆ, ಏನು ಆ ಫ್ಲೋರ್ ಯೂಸ್ ಮಾಡ್ತಾರಲ್ಲ ಬ್ರೆಡ್ ಪ್ರಿಪರೇಷನ್ ಅಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಆ ಹಿಟ್ಟೇನಾಗುತ್ತೆ, ಸಾಫ್ಟ್ ಆಗ್ತದೆ. ದಟ್ ಫ್ಲೋರ್ ಬಿಕಮ್ ಸಾಫ್ಟ್ ಬಿಕಾಸ್ ಆಫ್ ದಿ ಫರ್ಮೆಂಟಿಂಗ್ ಪ್ರೋಸೆಸ್. ಅಲ್ಲಿ ಫರ್ಮೆಂಟೇಷನ್ ಆಗ್ತದೆ, ಅದು ಹೆಚ್ಚಾಗ್ತದೆ. ಆ ಫರ್ಮೆಂಟೇಷನ್ ಆದಾಗ ಹುಳಿ ಬರ್ತದೆ, ಹಾಗೆ ಸಾಫ್ಟ್ ಆಗ್ತದೆ. ಬಿಕಾಸ್ ಆಫ್ ದಿ ಆಕ್ಟಿವಿಟಿ ಆಫ್ ದಟ್ ಈಸ್ಟ್ Saccharomyces cerevisiae. So it is rapidly multiplied and increase their cells in the form of a chain. ಕ್ಷಣಾರ್ಧದಲ್ಲಿ ಏನಾಗ್ತದೆ, ಕೆಲವೇ ಗಂಟೆಗಳಲ್ಲಿ ಡಿವೈಡ್ ಆಗಿಬಿಟ್ಟು ಅನೇಕ ಸೆಲ್ಸ್ ಗಳನ್ನು ಕೊಡ್ತಾ ಹೋಗ್ತದೆ. ಆ ಒಂದು ಆಕ್ಟಿವಿಟಿಯಿಂದ ಏನಾಗುತ್ತೆ, ಹಿಟ್ಟೇನಾಗುತ್ತೆ, ಅದು ಹುಬ್ಬುತ್ತೆ. ಸೊ ಇನ್ ಡವ್, ಆ ಹಿಟ್ಟಿನಲ್ಲೂ ನಾವು ನೋಡಿದ್ವಿ, ದೋಸೆ ಹಿಟ್ಟಿನಲ್ಲೂ ಕೂಡ ಇಡ್ಲಿ ಮತ್ತೆ ಏನು ದೋಸೆನ ತಯಾರು ಮಾಡ್ತಾರೆ, ಆ ಹಿಟ್ಟು ಕೂಡ ಆ ಉಪ್ಪುವಿಕೆಗೆ ಕಾರಣ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬೈ ದಿ ಆಕ್ಟಿವಿಟಿ ಆಫ್ ಈಸ್ಟ್. ದೆನ್ ಬೇಕರಿನಲ್ಲೂ ಕೂಡ ಬ್ರೆಡ್ ಪ್ರಿಪರೇಷನ್ ಅಲ್ಲಿ ಇದೇ ಈಸ್ಟ್ ಅನ್ನ ಬಳಕೆ ಮಾಡ್ತಾರೆ. ಹಾಗೆ ಪಾನೀಯಗಳ ತಯಾರಿಕೆಯಲ್ಲಿ ಆ ವೆಸಲ್ಸ್ ಅಲ್ಲಿ ಕಲ್ಚರ್ ಮಾಡುವಂತಹ ಮೈಕ್ರೋಬ್ ಯಾವುದದು? ಈಸ್ಟ್, Saccharomyces cerevisiae.
ಹಾಗಾಗಿ ಈ ಈಸ್ಟ್ ಅನ್ನ ಈ ಒಂದು ಬೆವರೇಜ್ ಇಂಡಸ್ಟ್ರಿನಲ್ಲಿ ಇನ್ನೊಂದು ಹೆಸರಿನಿಂದ ಕರೀತಾರೆ, ಬ್ರೇವರ್ಸ್ ಈಸ್ಟ್ ಅಂತ ಕರಿತೇವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ರೇವರ್ಸ್ ಈಸ್ಟ್. ಇನ್ ಬೇಕರಿ ಸೈಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬೇಕರ್ಸ್ ಈಸ್ಟ್. ಎರಡು ರೀತಿ ಆಯಾ ಇಂಡಸ್ಟ್ರಿನಲ್ಲಿ ಕರಿತಾ ಹೋಗ್ತಾರೆ. ಸೇಮ್ ಈಸ್ಟ್, ದಟ್ ಈಸ್ ಸಾಕರೋಮೈಸಸ್ ಸಿರಿಬೇಸಿಯೆ. In the fermenting process, while the production of those beverages, it releases alcohol called ethanol. ಅದೇನಾಗ್ತದೆ, ಫರ್ಮೆಂಟ್ ಆಗುವಾಗ ಆಲ್ಕೋಹಾಲ್ ಅನ್ನು ರಿಲೀಸ್ ಮಾಡ್ತದೆ. ದಟ್ ಆಲ್ಕೋಹಾಲ್ ಇಸ್ ನಥಿಂಗ್ ಬಟ್ ethanol. Ethanol. So the formula of ethanol C2H5OH. That is the formula of ethanol. C2H5OH. ಆ ಫರ್ಮೆಂಟಿಂಗ್ ಆಗುವಾಗ ಏನ್ ಮಾಡುತ್ತೆ, ಈ ಒಂದು ಈಸ್ಟ್ ಎಥೆನಾಲ್ ಅನ್ನ ಬಿಡುಗಡೆ ಮಾಡುತ್ತೆ, ಆಲ್ಕೋಹಾಲ್ ಅನ್ನ ಬಿಡುಗಡೆ ಮಾಡ್ತದೆ. ಸೊ ದಟ್ ಕನ್ವರ್ಟ್ಸ್ and proceed fermenting process and turns the taste into sour taste ಅಂತ ಕರಿತೇವೆ. ಹುಳಿ ರೀತಿಯಾಗಿ ಕನ್ವರ್ಟ್ ಮಾಡ್ತದೆ, ಹುಳಿ ಟೇಸ್ಟ್ ಗೆ ಕನ್ವರ್ಟ್ ಮಾಡ್ತದೆ. ಸೊ in the beverage industries we can use a microbe, that is a yeast known as Saccharomyces cerevisiae, that ferment those drinks in the beverage industries. It can be also used in bakeries for the preparation of bread. So ethanol releases ethanol, C2H5OH, that is alcohol. ನಿಮಗೆ ಗೊತ್ತಿದೆ, ಆಲ್ಕೋಹಾಲ್ ಅಂದ ತಕ್ಷಣ ಹುಳಿ ರುಚಿಯನ್ನ ಹೊಂದಿರುವಂತದ್ದು. The main are some examples for beverages like wine, beer, whiskey and brandy. Here these beverages are manufactured by two steps. ಎರಡು ರೀತಿಯಲ್ಲಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. For example, wine and beer manufactured by non-distillation process. ಏನು ಈ ನಾಲ್ಕರಲ್ಲಿ ಎರಡು ಏನಿದೆ, ವೈನ್ ಮತ್ತೆ ಬೀರ್, ಇವೆರಡನ್ನ ಏನ್ ಮಾಡ್ತಾರೆ, ನಾನ್ ಡಿಸ್ಟಿಲೇಷನ್ ಪ್ರೋಸೆಸ್ ಇಂದ ತಯಾರು ಮಾಡ್ತಾರೆ, ನಾನ್ ಡಿಸ್ಟಿಲೇಷನ್ ಪ್ರೋಸೆಸ್. whereas whiskey and brandy produced or manufactured by distilled process. ಈ ಎರಡನ್ನ ನಾನ್ ಡಿಸ್ಟಿಲೇಷನ್ ಅಂದ್ರೆ ಫಿಲ್ಟ್ರೇಷನ್ ಇರೋದಿಲ್ಲ, ನೇರವಾಗಿ ಬಟ್ಟಿ ಇಳಿಸುವಂಥದ್ದು, ಪ್ರೊಡ್ಯೂಸ್ ಮಾಡುವಂಥದ್ದು, ಅದನ್ನ ನಾನ್ ಡಿಸ್ಟಿಲೇಷನ್ ಸ್ಟೆಪ್ ಅಂತ ಕರಿತೀವಿ. ಇದು ಎರಡು ಏನಿದೆ ವಿಸ್ಕಿ ಮತ್ತೆ ಬ್ರ್ಯಾಂಡಿ, ಇದನ್ನ ಡಿಸ್ಟಿಲ್ಡ್ ಸ್ಟೆಪ್ ಅಲ್ಲಿ ಮತ್ತೆ ಫಿಲ್ಟರ್ ಮಾಡ್ತಾರೆ, ಅದನ್ನ ಆ ಸ್ಟೆಪ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇನ್ ದಿ ಪ್ರೊಡಕ್ಷನ್ ಆಫ್ ಬೆವರೇಜಸ್ ಲೈಕ್ beer and wine by the non-distillation process, whereas whiskey and brandy manufactured by distilled process. In both steps we can use a microbe called yeast, Saccharomyces cerevisiae, that releases ethanol in those beverages. ಏನನ್ನ ಎಂತ ಆಲ್ಕೋಹಾಲ್ ಅನ್ನ ರಿಲೀಸ್ ಮಾಡುತ್ತದೋ ಎಥೆನಾಲ್ ಅನ್ನ ರಿಲೀಸ್ ಮಾಡ್ತದೆ ಡ್ಯೂರಿಂಗ್ ಫಾರ್ಮೆಂಟೇಷನ್. ಹುಳಿ ಬರುವಂತಹ ಪ್ರಾಸೆಸ್ ಅಲ್ಲಿ ಆ ಹುಳಿ ಬುರುಗುವಿಕೆಯನ್ನ ನಾವೇನಂತ ಕರಿತೀವಿ, ಹುಬ್ಬುತ್ತಲ ಆ ಒಂದು ಪ್ರಾಸೆಸ್ ಅನ್ನ ನಾವು ಫಾರ್ಮೆಂಟೇಷನ್ ಅಂತ ಕರಿತೀವಿ. ಬುರುಗುವಿಕೆ, ಇನ್ ಕನ್ನಡ ಬುರುಗುವಿಕೆ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ದಿ ಬ್ರೀಫ್ ಸಮ್ಮರಿ ಆಫ್ beverages industries when we can used or introduced a kind of microbe in the preparation of beverages like wine, beer, whiskey and brandy. So next one, extraction of antibiotics. Extraction of antibiotics. So extraction of antibiotics. Anti means, anti, it is a Greek word. So in Greek language, anti means against. Greek word anti means against. Biotic,
Biotic. Bio means life. So the total meaning against life. Antibiotic ಅಂದ್ರೆ ಇದು ಒಂದು ಗ್ರೀಕ್ ವರ್ಡ್. ಆಂಟಿ ಅಂದ್ರೆ ಎಗೇನೆಸ್ಟ್ ಅಂತ ಕರಿತೀವಿ, ವಿರುದ್ಧ. ಬಯೋ ಅಂದ್ರೆ ಲೈಫ್. ಹಾಗಾದ್ರೆ ಎರಡು ಕೂಡಿಸಿ ನಾವು ಏನಂತ ಹೇಳ್ಬೋದು? ಜೀವದ ವಿರುದ್ಧ. ಆದ್ರೆ ಇಲ್ಲಿ ನಾವು ಏನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ ಆಂಟಿಬಯೋಟಿಕ್ಸ್ ಅನ್ನ ಫ್ರಮ್ ಸರ್ಟೈನ್ ಮೈಕ್ರೋಬ್ಸ್, ಕೆಲವು ಸೂಕ್ಷ್ಮ ಜೀವಿಗಳಿಂದ, ಇದು ವಿರುದ್ಧವಾಗಿ ಹೋಗಲ್ಲ, ಜೀವದ ವಿರುದ್ಧವಾಗಿ ಹೋಗೋದಿಲ್ಲ, ಅಗೇನ್ಸ್ಟ್ ಲೈಫ್ ಆಗಲ್ಲ, ಪ್ರೋ ಲೈಫ್. ಏನಾಗುತ್ತದು? ಪ್ರೋ ಲೈಫ್, ಲೀಡ್ ಮಾಡುತ್ತೆ. ಲೈಫ್ ಅನ್ನ ಏನ್ ಮಾಡ್ತದೆ? ಅದು ಲೀಡ್ ಮಾಡ್ತದೆ. ಸೊ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ಆಂಟಿಬಯೋಟಿಕ್ ದಟ್ ಈಸ್ ಪೆನಿಸಿಲಿನ್. You know that penicillin. So famous antibiotic. The antibiotic penicillin extracted from a fungi known as Penicillium notatum. Penicillium notatum. This is nothing but a fungi. ಒಂದು ಶಿಲೀಂಧ್ರ ಇದು, Penicillium notatum, where we can extract antibiotic penicillin from this fungi, Penicillium notatum. Penicillin antibiotic was first introduced by Alexander Fleming. He was the man first introduced penicillin antibiotic from Penicillium notatum fungi. ಇವನು ಮೊಟ್ಟ ಮೊದಲಿಗೆ ಅಲೆಕ್ಸಾಂಡರ್ ಈ ಒಂದು ಪೆನಿಸಿಲಿನ್ ಅನ್ನುವಂತಹ ಆಂಟಿಬಯೋಟಿಕ್ ಅನ್ನ ಪರಿಚಯ ಮಾಡಿಕೊಡ್ತಾನೆ. ಅವನು ಒಂದು ಶಿಲೀಂಧ್ರದಿಂದ ಸಿಗುತ್ತೆ ಇದು ಪೆನಿಸಿಲಿನ್ನು. ಆ ಶಿಲೀಂಧ್ರ ಯಾವುದದು? ಫಂಗೈ, Penicillium notatum. Alexander Fleming worked in the laboratory in that period. Some unwashed plates, culture plates in the laboratory. Why? When he was observed, some molds are grown on the surface of those unwashed plates or culture plates. ಇವನು ಲ್ಯಾಬೊರೇಟರಿನಲ್ಲಿ ಏನು ಕಲ್ಚರ್ ಪ್ಲೇಟ್ಸ್ ಇದೆ ಅಂದ್ರೆ ಮೈಕ್ರೋಬ್ಸ್ ಅನ್ನ ಕಲ್ಚರ್ ಮಾಡುವಂತಹ ಕಲ್ಚರ್ ಪ್ಲೇಟ್ಸ್, ಅದು ಕಲ್ಚರ್ ಮೀಡಿಯಂ ಅಂತ ಹೇಳ್ತೀವಿ ನಾವು. ಅದನ್ನ ವಾಶ್ ಮಾಡಿರೋಲ್ಲ, ಹಾಗೆ ಅನೇಕ ಒಂದು ಅನ್ವಾಶ್ಡ್ ಕಲ್ಚರ್ ಪ್ಲೇಟ್ಸ್ ಹಾಗೆ ಇರ್ತದೆ ಲ್ಯಾಬೊರೇಟರಿನಲ್ಲಿ. ಕೆಲವು ದಿನಗಳ ನಂತರ ಇವನು ಆಕಸ್ಮಿಕವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವನ್ನ ಅಬ್ಸರ್ವ್ ಮಾಡ್ತಾನೆ. ಆ ಅನ್ವಾಶ್ಡ್ ಕಲ್ಚರ್ ಪ್ಲೇಟ್ಸ್ ಮೇಲೆ ಮೌಲ್ಡ್ ಬೆಳೆದಿರ್ತದೆ, ಮೌಲ್ಡ್ ಅಂತ ಹೇಳ್ತೀವಿ. ಆ ಮೌಲ್ಡ್ ಅನ್ನ ನೋಡಿ ಅವನು ಅಬ್ಸರ್ವ್ ಮಾಡಿ ಅದ್ರ ಮೇಲೆ ಸ್ಟಡಿ ಮಾಡ್ತಾ ಹೋಗ್ತಾನೆ. ದಟ್ ಮೌಲ್ಡ್ ನಥಿಂಗ್ ಬಟ್ ಎ ಫಂಗೈ. ಆ ಮೌಲ್ಡ್ ಏನದು? ಒಂದು ಫಂಗೈ, ಅದು ಶಿಲೀಂಧ್ರ. ಸೊ ಆ ಶಿಲೀಂಧ್ರದಲ್ಲಿ ಏನ್ ಮಾಡ್ತಾನೆ? ಆ ಸಬ್ಸ್ಟೆನ್ಸ್ ಅನ್ನ ಅವನು ನೋಡ್ತಾ ಹೋಗ್ತಾನೆ. ಒಂದು ಸಬ್ಸ್ಟೆನ್ಸ್ ಇರುತ್ತೆ ಅದರಲ್ಲಿ, ಆ ಶಿಲೀಂಧ್ರದಲ್ಲಿ. ದಟ್ ಈಸ್ ನಥಿಂಗ್ ಬಟ್ ಪೆನಿಸಿಲಿನ್, ಆಂಟಿಬಯೋಟಿಕ್ ಪೆನಿಸಿಲಿನ್. ನಾವು ಆಂಟಿಬಯೋಟಿಕ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೇವೆ? ಯೂಸ್ಡ್ ಫಾರ್ ಮೆನಿ ಕ್ಯೂರಿಂಗ್ ಆರ್ ಟ್ರೀಟ್ಮೆಂಟ್ ಫಾರ್ ಮೆನಿ ಡಿಸೀಸಸ್. ಅನೇಕ ರೋಗಗಳಿಗೆ ನಾವು ಮದ್ದಾಗಿ ತಗೊಳ್ತೀವಿ ಆಂಟಿಬಯೋಟಿಕ್ ಅಂತೇಳಿ. ಆ ಏನು ರೋಗ ಕಾಸ್ ಮಾಡುತ್ತಲ್ಲ, ಆ ಮೈಕ್ರೋಬ್ಸ್ ಅನ್ನ ಏನ್ ಮಾಡ್ತದೆ? ಪ್ಯಾಥೋಜನ್ಸ್ ಅನ್ನ ಸಾಯಿಸುತ್ತದು. ಸೊ ದಟ್ ರಿಯಾಕ್ಟ್ ವಿತ್ ದೋಸ್ ಪ್ಯಾಥೋಜನ್ಸ್ ಆರ್ ಇನ್ಫೆಕ್ಟಿಯಸ್ ಮೈಕ್ರೋಬ್ಸ್. ಅದನ್ನೇ ನಾವು ಆಂಟಿಬಯೋಟಿಕ್ಸ್ ಅಂತ ಹೇಳ್ತೇವೆ. ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡುವಂತ ಆಂಟಿಬಯೋಟಿಕ್ಸ್ ಆಗಿ. ಸೊ ಇದನ್ನ ನಾವು ಪೆನಿಸಿಲಿನ್ ಅಂತ ಏನ್ ಮಾಡ್ತಾನೆ? ನೋಟ್ ಮಾಡ್ತಾನೆ, ಐಡೆಂಟಿಫೈ ಮಾಡ್ತಾನೆ ಅಲೆಕ್ಸಾಂಡರ್ ಫ್ಲೆಮಿಂಗ್. ಆ ಒಂದು ಪೀರಿಯಡ್ ಅಲ್ಲಿ ಏನು ಅನ್ವಾಶ್ಡ್ ಪ್ಲೇಟ್ಸ್ ಇದೆ, ಆ ಪ್ಲೇಟ್ಸ್ ಮೇಲೆ ಬೆಳೆದಿರ್ತಕ್ಕಂಥ ಮೋಲ್ಡ್ಸ್ ಅನ್ನು ನೋಡಿ ಎಕ್ಸಾಮಿನ್ ಮಾಡ್ತಾನೆ. ಅದ್ರ ಮೇಲೆ ಸ್ಟಡಿ ಮಾಡಿದಾಗ ಅವನಿಗೆ ಗೊತ್ತಾಯ್ತು, ದೋಸ್ ಮೋಲ್ಡ್ಸ್ ನಥಿಂಗ್ ಬಟ್ ಫಂಗೈ
that fungi is Penicillium notatum. In that fungi, it has an antibiotic substance, nothing but penicillin, that cures many diseases identified, explained by other scientists. ಇವನು ಅದೊಂದನ್ನ ಐಡೆಂಟಿಫೈ ಮಾಡಿಕೊಡ್ತಾನೆ, ಡಿಸ್ಕವರ್ ಮಾಡಿಕೊಡ್ತಾನೆ. ಪೆನ್ಸಿಲಿನ್ ಅನ್ನುವಂತಹ ಆಂಟಿಬಯೋಟಿಕ್ ಆ ಒಂದು ಫಂಗೈನಲ್ಲಿದೆ, ಪೆನಿಸಿಲಿಯಂ ನೋಟಾಟಮ್ನಲ್ಲಿದೆ ಅನ್ನುವಂಥದ್ದನ್ನ ಅವನ ಲ್ಯಾಬೊರೇಟರಿನಲ್ಲಿ ಇರ್ತಕ್ಕಂತಹ ಅನ್ವಾಶ್ಡ್ ಪ್ಲೇಟ್ಸ್ ಅಲ್ಲಿ ಬೆಳೆದಿರ್ತಕ್ಕಂಥ ಮೌಲ್ಡ್ಸ್ ಅನ್ನ ಎಕ್ಸಾಮಿನ್ ಮಾಡಿ, ಅಬ್ಸರ್ವ್ ಮಾಡಿ, ಸ್ಟಡಿ ಮಾಡಿದಾಗ ಅದನ್ನು ಐಡೆಂಟಿಫೈ ಮಾಡ್ತಾನೆ. ಸೊ ಅಲೆಕ್ಸಾಂಡರ್ ಫ್ಲೆಮಿಂಗ್ ವಾಸ್ ದ ಮ್ಯಾನ್ ಇಂಟ್ರೊಡ್ಯೂಸ್ಡ್ ದಿ ಪೆನಿಸಿಲಿನ್ ಆಂಟಿಬಯೋಟಿಕ್. ಲೇಟರ್ ತದನಂತರ ಅರ್ನೆಸ್ಟ್ ಚೈನ್ ಅಂಡ್ ಹಾವರ್ಡ್ ಫ್ಲೋರೆ, Ernest Chain and Howard Florey, two scientists, Ernest Chain and Howard Florey. Later these two scientists studied about that fungi, Penicillium notatum. Then extracted penicillin antibiotic from that fungi. Then it can be used in the wounded soldiers during the Second World War. ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಡ್ತಾರೆ ಇವರು. ಕಂಡಿಡಿದಿರ್ತಕ್ಕಂತಹ ಪೆನ್ಸಿಲಿನ್ ಅನ್ನ, ಆ ಪೆನ್ಸಿಲಿನ್ ಅನ್ನ ಇವ್ರೇನ್ ಮಾಡ್ತಾರೆ, ಅರ್ನೆಸ್ಟ್ ಚೈನ್ ಮತ್ತೆ ಹಾವರ್ಡ್ ಫ್ಲೋರೆ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನ ಆ ಸಮಯದಲ್ಲಿ ನಡೀತಕ್ಕಂಥ ಎರಡನೇ ಮಹಾಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್, ಅಲ್ಲಿ ಗಾಯಗೊಂಡಂತಹ ಸೈನಿಕರಿಗೆ ಇದನ್ನ ಟ್ರೀಟ್ಮೆಂಟ್ಗೆ ಕೊಡ್ತಾರೆ, ಈ ಪೆನ್ಸಿಲಿನ್ ಆಂಟಿಬಯೋಟಿಕ್ ಅನ್ನ ಕೊಡ್ತಾರೆ. ಸೊ ದಟ್ ಕುಡ್ ಬಿ ಯೂಸ್ಡ್ ಇನ್ ಫಾರ್ wounded ಸೋಲ್ಜರ್ಸ್ ಇನ್ ಸೆಕೆಂಡ್ ವರ್ಲ್ಡ್ ವಾರ್. ಏನಾಗುತ್ತೆ ರಿಸಲ್ಟ್ ಅಲ್ಲಿ ಅಂದಾಗ ಎಲ್ಲಾ ಸೈನಿಕರು ಕೂಡ ಗುಣಮುಖರಾಗ್ತಾರೆ. So later, all these three shared Nobel Prize for the extraction of that antibiotic penicillin from the Penicillium notatum in 1944. ಹಾಗಾಗಿ ಇವರ ಒಂದು ವರ್ಕಿಗೆ, ಆ ಕಂಡುಹಿಡಿದಿರ್ತಕ್ಕಂಥ ಆಂಟಿಬಯೋಟಿಕ್ ಸಾಧನೆಗೆ 3 ಜನಕ್ಕೂ ನೋಬೆಲ್ ಪ್ರೈಸ್ ಅನ್ನು ನೀಡಲಾಗ್ತದೆ. ಸೊ all these three shared Nobel Prize in 1945 for the extraction and identification of that antibiotic penicillin. ಇದ್ರ ಬಗ್ಗೆ ಅವರು ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಉಪಯೋಗವನ್ನ ಸೋಲ್ಜರ್ಸ್ ಮೇಲೆ ಮಾಡಿ ಕಂಡುಹಿಡಿದಿದ್ದಕ್ಕೆ ಆ ಸಾಧನೆಗೆ ಅವರಿಗೆ ನೋಬೆಲ್ ಪ್ರೈಸ್ ಅನ್ನು ಕೊಡಲಾಗ್ತದೆ. ಅರ್ನೆಸ್ಟ್ ಚೈನ್, ಹಾವರ್ಡ್ ಫ್ಲೋರೆ ಅಂಡ್ ಅಲೆಕ್ಸಾಂಡರ್ ಫ್ಲೆಮಿಂಗ್ 3 ಜನ ಶೇರ್ ಮಾಡ್ಕೊಳ್ತಾರೆ ನೋಬೆಲ್ ಪ್ರೈಸ್ ಅನ್ನ. ಆ ಎರಡನೇ ಮಹಾ ಯುದ್ಧದಲ್ಲಿ ಗಾಯಗೊಂಡಂತಹ ಸೈನಿಕರ ಮೇಲೆ ಮೊಟ್ಟ ಮೊದಲು ಇದನ್ನ ಪ್ರಯೋಗ ಮಾಡಲಾಗ್ತದೆ ಪೆನ್ಸಿಲಿನ್ ಅನ್ನ. ದೆನ್ ಲೇಟರ್ ಡಿಫರೆಂಟ್ ಟೈಪ್ಸ್ ಆಫ್ ಆಂಟಿಬಯೋಟಿಕ್ಸ್ obtained from different products. Then all different types of antibiotics cure deadly diseases like diphtheria, plague, leprosy, that is ಕುಷ್ಠರೋಗ ಅಂತಿರಲ್ಲ ಅದು. ಅಲ್ಲಿಂದ ಜಗತ್ತಿಗೆ ಅನೇಕ ರೀತಿಯ ಆಂಟಿಬಯೋಟಿಕ್ಸ್ಗಳೇನಾಯಿತು ಪರಿಚಯವಾಗ್ತಾ ಹೋಯಿತು. ಕೆಲವು ಆಂಟಿಬಯೋಟಿಕ್ಸ್ ಅನ್ನ ನಾವು ಮೈಕ್ರೋಬ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇಂಥವನ್ನ ಮಾರಣಾಂತಿಕ ರೋಗಗಳ ಮೇಲೆ ಪ್ರಯೋಗ ಮಾಡಿದಾಗ ಆ ರೋಗಗಳೇನಾಯ್ತು ಕ್ರಮೇಣ ಕ್ಯೂರ್ ಆಗ್ತಾ ಬಂತು. ಆ ಮಾರಣಾಂತಿಕ ಡೆಡ್ಲಿ ಡಿಸೀಸಸ್ ಯಾವುದು ಅಂದಾಗ ಪ್ಲೇಗ್ ಇರಬಹುದು, ಡಿಫ್ತೀರಿಯಾ ಇರಬಹುದು, ಲೆಪ್ರೋಸಿ ಕುಷ್ಠರೋಗ ಅಂತ ಹೇಳ್ತೇವೆ. ಹೀಗೆ ಆಂಟಿಬಯೋಟಿಕ್ಸ್ ಏನಿದೆ ದೇ ಕ್ಯೂರ್ deadly diseases like plague, diphtheria, leprosy, etc. So this is the discovery of antibiotics when microbe play an important role in the extraction of antibiotics. One of the example for that antibiotic is penicillin extracted from
Penicillium notatum fungi. So first identified by Alexander Fleming. So this is the brief summary of antibiotic extraction or discovery. So this is enough for today's class. Then I will take up the next step. How microbes play in the activity of enzyme or chemicals or bioactive molecules in next class. Till then, goodbye.